ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಅದ್ಯಾಕೆ ಗ್ಯಾಪ್ ಕೊಡ್ತೀಯಾ? ನನ್ನ ಮಕ್ಕಳು ಒಂದೊಂದಲ್ಲ. ನಮಸ್ಕಾರ, ಇವಳು ನಿಖಿತಾ, ಇವಳು ಸ್ವಾತಿ. ಇಷ್ಟು ದಿನ ನಾವೆಲ್ಲ ಬ್ಲಾಗ್ ಮಾಡ್ತಿದ್ವಿ, ಇವತ್ತು ವ್ಲಾಗ್ ಮಾಡೋಣ ಅನ್ಕೊಂಡಿದೀವಿ. ಸೊ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಹ್ಯಾಪಿ ಶಿವರಾತ್ರಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಆಯ್ತು, ಈ ಶಿವರಾತ್ರಿಗೆ ಸ್ಪೆಷಲ್ ಏನು ಹೇಳು? ಅದೇ ಮಗ ನಿನ್ನ ಫೇವ್ರೆಟ್ ಪುಳಿಯೋಗರೆ. ಪುಳಿಯೋಗರೆ ಅಲ್ಲ ಮಗ, ಪುಳಿಯೋಗರೆ ಅಂತ. ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಶೇಂಗಾ ಮತ್ತು ತೊಗರಿಬೇಳೆ, ಕಡಲೆಬೇಳೆ. ಸರಿ, ಅದೇ ಕಡಲೆಬೇಳೆನ ಹಾಕಿ ಆವಾಗಲೂ ಅದನ್ನೇ ಹೇಳಿದ್ದು, ಸ್ವಲ್ಪ ಮಿಸ್ ಆಯಿತು ಅಷ್ಟೇ. ಓಕೆ ಸರಿ ಮಗ, ಒಂದು ಡೌಟು. ಹಾಂ, ಏನು? ಈಗ ಶೇಂಗಾಯಿಂದ ಎಣ್ಣೆ ತೆಗಿತಾರೆ, ಮತ್ತೆ ಎಣ್ಣೆಗೆ ಶೇಂಗಾ ಯಾಕೆ ಹಾಕಬೇಕು? ಓ, ನಂಗೆ ಗೊತ್ತಿಲ್ಲ ಮಗ, ಯಾರ್ಯಾರಿಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಪ್ಲೀಸ್. ಸರಿ, ಈಗ ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಕರಿಬೇವನ್ನ ಬಿಡಿಸಿ ಹಾಕಿದ್ವಿ. ಅದು ಚೆನ್ನಾಗಿ ಗರಿ ಗರಿ ಅನ್ನಬೇಕು. ಆಮೇಲೆ ಶೇಂಗಾ ಸ್ವಲ್ಪ ಕೆಂಪು ಹತ್ತಬೇಕು. ಇದು ಕರಿಬೇವೆಲ್ಲ ಸ್ವಲ್ಪ ಕರಮ್ ಅನ್ನೋ ಥರ ಆದರೆ ಈ ರೇಂಜಿಗೆ ಬಂದರೆ ಸಾಕು. ಇಲ್ಲಿನೂ ಶೇಂಗಾ ಸ್ವಲ್ಪ ಬಿಳಿ ಬಿಳಿ ಅನಿಸ್ತಿದೆ, ಇನ್ನೊಂದು ಸ್ವಲ್ಪ ಬಾಡಿಸ್ಕೋಬೇಕು. ಆದಷ್ಟು ಕಡಿಮೆ ಉರಿಲಿಟ್ರೆ ಚೆಂದ. ಈಗ ಸ್ವಲ್ಪ ಕೆಂಪಾಗಿದೆ. ಈಗ ಇದನ್ನು ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಇದೇ ಎಣ್ಣೆಗೆ ಆಮೇಲೆ ಮೆಣಸಿನ್ಕಾಯಿ ಹಾಕಬೇಕು, ಚೆನ್ನಾಗಿ ಹುರಿಬೇಕು. ಸ್ವಲ್ಪ ದೂರ ನಿಂತ್ಕೊಂಡ್ರೆ ಒಳ್ಳೆಯದು. ಯಾಕೆ? ಅದು ತಾಗುತ್ತೆ ಮರೀತಿ, ಹಾರುತ್ತೆ. ರೆಕ್ಕೆಯಿಂದನಾ? ಹಾಂ, ರೆಕ್ಕೆ ಬರುತ್ತಾ? ಸರಿ, ಈಗ ಇದಕ್ಕೆ ಹುಣಸೆ ಹಣ್ಣು ಹಾಕಿ ಅದು ಒಂದು ಕುದಿ ಬರಲಿ. ಒಂದು ಕುದಿ ಬಂದ ಮೇಲೆ ಇದಕ್ಕೆ ಪುಳಿಯೋಗರೆ ಪ್ಯಾಕೆಟಲ್ಲಿರೋ ಪುಳಿಯೋಗರೆ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ಮಂದ ಹುರಿಲಿದ್ರೆ ಒಳ್ಳೆಯದು. ಅದು ಚೆನ್ನಾಗಿ ಬಾಡಿಸಿದ ಮೇಲೆ ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಕೊಳ್ಳೋದು ಸ್ವಲ್ಪ. ಇದಕ್ಕೆ 1 ಚಿಟಿಗೆಯಷ್ಟು ಹಿಂಗೆ ಹಾಕ್ತಿದ್ದೀವಿ. ಮಗ, ನೀನು ಬೇಜಾರಾಗಿದ್ದರೆ ಏನಂತ ಬೈತಾರೆ ಹೇಳು ಮನೇಲಿ ದೊಡ್ಡವರೆಲ್ಲ? ಏನು ಬೈತಾರೆ? ಯಾಕೆ ಹಿಂಗೆ ತಿಂದು ಮಂಗನ ಥರ ಆಗಿದೆಯಾ ಅಂತಾರೆ. ಸರಿ ನೋಡಿ, ಸೈಡಿಗೆ ಎಣ್ಣೆ ಬಿಟ್ಕೊಂಡಾಯಿತು. ವಾವ್ ಮಗ, ನಿಜ ಸ್ಮೆಲ್ ಮಾತ್ರ ಸಕ್ಕದಾಗಿ ಬರ್ತಿದೆ ಮಾತ್ರ ನನಗಂತೂ. ಸರಿ ಬಾ ಮಾರಾಯ್ತು, ಈ ಕಲಸು ಬೇಗ ಪೂಜೆ ಮಾಡೋಣ. ಹಾಂ, ಹಾಕಿದಾಯಿತು. ನಾನು ಏಂತಕ್ಕೆ ಅದನ್ನು ಬೇರೆ ಹುರಿದಿಟ್ಕೊಂಡೆ ಅಂದರೆ, ಅದನ್ನೇ ಇದಕ್ಕೆ ಹಾಕಿ ಕುದಿಸಿದಾಗ, ಅಂದರೆ ಮೆಣಸಿನಕಾಯಿ ಆಗಿರಲಿ ಶೇಂಗಾ ಆಗಿರಲಿ, ಇದಕ್ಕೆ ಹಾಕಿ ಕುದಿಸಿದಾಗ ಅದು ಕೆಲವೊಂದು ಸರಿ ಕಚ್ಚಿ ಅನ್ನೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ಬೇರೆ ಮಸಾಲೆ ಮಾಡಿಟ್ಕೊಂಡು, ಅಂದರೆ ಅದನ್ನು ಪುಳಿಯೋಗರೆನ ರೆಡಿ ಮಾಡಿಟ್ಕೊಂಡು ಫಸ್ಟ್ ಚೆನ್ನಾಗಿ ಕಲಸಿಬಿಟ್ಟು ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ತಿನ್ನೋರಿದ್ರೆ 1-2 ಜಾಸ್ತಿನೇ ಒಣಮೆಣಸಿನ್ಕಾಯಿನ ಆವಾಗಲೇ ಹುರಿದಿಟ್ಕೊಂಡು ಬರೋದನ್ನ ಹಾಕ್ಕೊಂಡು ಈಗ ಈ ಶೇಂಗಾ ಹಾಕಿದರೆ ಅನ್ನನೂ ಮೆತ್ತಗೆ ಹೂ ಥರ ಚೆನ್ನಾಗಿರುತ್ತೆ. ಪ್ಲಸ್ ಶೇಂಗಾ ಕೂಡ ಅಲ್ಲಲ್ಲಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನಿಖಿತಾ ಅವರು ರೆಡಿ ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪುಳಿಯೋಗರೆ ರೆಡಿ ಆಗಲಿದೆ. ಸರಿ, ಇವಾಗ ಪೂಜೆ ಸ್ಟಾರ್ಟ್ ಮಾಡೋಣವಾ? ಹಾಂ ಮಗ, ಹೂವೆಲ್ಲ ಇಟ್ಟಾಯಿತು, ಬಿಲ್ವಪತ್ರೆನೂ ಇಟ್ಟಾಯಿತು. ಯಾರಾದರೂ ನಮ್ಮ ಬಿಲ್ವಪತ್ರೆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ಪ್ಲೀಸ್ ಗೋ ಟು ಚಾನಲ್ ಆ್ಯಂಡ್ ಸಿ. ಬಿಲ್ವಪತ್ರೆ ಮೇಲೆ ಕೂಡ ನಾವು ವಿಡಿಯೋ ಮಾಡಿದ್ದೀವಿ. ನಿಖಿತಾ ಅವರು ದೀಪದ ಜ್ಯೋತಿ ಪರಬ್ರಹ್ಮ ಅಂತ ದೀಪ ಹಚ್ತಿದ್ದಾರೆ. ದೀಪದ ನಂತರ ಧೂಪನೂ ಹಾಕ್ತಿದ್ದಾರೆ. ನಿಮ್ಮ ಅನಿಸಿಕೆ ಹೇಳಿ ನಿಖಿತಾ ಅವರೇ ಇದ್ರ ಬಗ್ಗೆ. ಏನು ಹೇಳೋಣ? ಏನು ಹೇಳ್ತೀರಾ? ಏನಾದರೂ ಹೇಳು, ದೀಪದ ಬಗ್ಗೆ ಏನಾದರೂ ಹೇಳು. ಒಂದು ಹಾಡು. ದೀಪದಿಂದ ದೀಪವ ಹಚ್ಚಬೇಕು ಮಾನವ. ಮತ್ತ ಇದು ದೀಪಾವಳಿ ಅಲ್ಲಮ್ಮ, ಅದು ಶಿವರಾತ್ರಿ. ಶಿವನ್ ಸಾಂಗ್ ಹೇಳು. ಓಂ ನಮಃ ಶಿವಾಯ ಸಾಂಗ್ ಹೇಳು ಅಂದಿದ್ದು, ಪಂಚಾಕ್ಷರಿ ಮಂತ್ರ ಅಲ್ಲ. ಸಾಂಗಾ? ಹಾಂ, ನೋಡಿ ನಿಖಿತನ್ ಸಾಂಗ್ ಕೇಳಿ ಶಿವ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎದ್ದು ಹೋಗು ಎಲ್ಲ ಚಾನ್ಸಸ್ ಇದೆ. ಓ ಶಿವನೇ ಬೇಡ, ಬೇಗ ಹೇಳು. ಕೊಡ್ತು ಶಿವ ಅಲ್ಲಿ ನಮಗೆ. ಓಕೆ, ಇವಾಗ ನಾನಿಲ್ಲಿ ಪ್ರಸಾದ ನೈವೇದ್ಯ ಮಾಡ್ತಿರ್ತೀನಿ, ಗ್ಯಾಪಲ್ಲಿ ನನ್ಗೊಂದು ಶಿವನ್ ಸಾಂಗ್ ಬೇಕೀಗ, ಹೇಳು. ಆದಿ ಅನಂತ ಶಿವ ಯೋಗಿ ಮಹಾದೇವ. ನೀನು ಹೇಳ್ತೀಯ ಅಂದರೆ ನಾನು ಹೇಳ್ತಿದ್ದಿಲ್ಲ. ಸಾಂಗ್ ಸಾಕು, ಬಾ ಎಲ್ಲರಿಗೂ ಪ್ರಸಾದ ಹಂಚಿ ರೆಡಿ ಮಾಡೋಣ. ಬಾ, ನಾನು ಹಾಕ್ತೀನಿ, ಕೊಡು ಮಗ. ಸರಿ ಹಾಕು ಮಗ. ಎಲ್ಲ ರೆಡಿ ಮಾಡಿ ಎಲ್ಲ ಫ್ರೆಂಡ್ಸಿಗೆ ಕರೆಯೋಣ. ಫಸ್ಟು ಎಲ್ಲ ಹಾಕಿಡ್ತಾ ಇದ್ದೀವಿ.
ಸ್ಮೆಲ್ ಮಾತ್ರ ಸಖತ್ತಾಗಿದೆ ಅಲ್ಲ ಮಗ ನಿಜ, ನನಗೆ ಫುಲ್ಲು ತಿನ್ನಬೇಕು ಅಂತ ಫುಲ್ ಫೀಲ್ ಆಗ್ತಿದೆ. ಬಟ್ ನಾವು ಪ್ರಸಾದ ಅಂತ ಮಾಡೋದ್ರಿಂದ ಟೇಸ್ಟ್ ಮಾಡಿಲ್ಲ. ನೋಡೋಣ, ಎಲ್ಲರಿಗೂ ಕಳ್ಕೊಳ್ಳೋಣ. ನೋಡಿ ಎಲ್ಲ ಆಯ್ತು, ಈಗ ಪ್ರಸಾದ ತಿನ್ನಿಸ್ತಿದ್ದಾರೆ. ನಮಗೆ ಇನ್ನೊಬ್ರು ಫ್ರೆಂಡ್ ಹೆಲ್ಪ್ ಮಾಡಿದ್ದಾರೆ, ಅವ್ರನ್ನ ನೆಕ್ಸ್ಟ್ ವ್ಲಾಗಲ್ಲಿ ಕರೆಸ್ತೀವಿ. ಅವ್ರ ಹೆಸರು ಬಂದು ಕವನ ಅಂತ. ಥ್ಯಾಂಕ್ ಯು ಫಾರ್ ಕವನ. ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ ಪುಣ್ಯಾತ್ಮ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಒನ್ಸ್ ಅಗೇನ್ ಹ್ಯಾಪಿ ಶಿವರಾತ್ರಿ. ಹ್ಯಾಪಿ ಶಿವರಾತ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.